ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸುಧಾ ವೆಂಕಟೇಶ್ ಮೇಡಮ್ ಅವರು ಕಾಡ್ ಲಿವರ್ ಆಯಿಲ್ ಬಗ್ಗೆ ಮಾಹಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಈ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕಾಡ್ ಲಿವರ್ ಆಯಿಲ್ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ನ ಸಪ್ಲಿಮೆಂಟ್ ಕ್ಯಾಪ್ಸೂಲ್ ಆಗಿದೆ. ಪ್ರತಿದಿನ ನಮಗೆ ಇಂತಿಷ್ಟೇ ಒಮೆಗಾ 3 ಫ್ಯಾಟಿ ಆಸಿಡ್ ನ ಅಗತ್ಯ ಇರುತ್ತೆ. ಒಂದು ವೇಳೆ ನಾವು ಸೇವಿಸುವ ಆಹಾರದಲ್ಲಿ ಆ ಫ್ಯಾಟಿ ಆಸಿಡ್ ನಮಗೆ ಸಿಗದೇ ಇದ್ದಾಗ ಇದನ್ನ ಕ್ಯಾಪ್ಸೂಲ್ ರೂಪದಲ್ಲಿ ತಗೊಂತಾರೆ. ಈ ಕಾಡ್ ಲಿವರ್ ಆಯಿಲ್ ಅಲ್ಲಿ ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದಿಲ್ಲ, ಅದ್ರ ಜೊತೆಗೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಸಹ ಇರುತ್ತೆ. ಈ ವಿಡಿಯೋ ಕೊನೆಯಲ್ಲಿ ಈ ಕಾಡ್ ಲಿವರ್ ಆಯಿಲ್ ಮತ್ತು ಫಿಶ್ ಆಯಿಲ್ ನಡುವೆ ಏನ್ ವ್ಯತ್ಯಾಸ ಇದೆ ತಿಳ್ಕೊಳ್ಳೋಣ. ಹಾಗೆ ವೆಜಿಟೇರಿಯನ್ ಗೆ ಯಾವ ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾಪ್ಸೂಲ್ ನ ತಗೋಬಹುದು ಅಂತಾನು ತಿಳ್ಕೊಳ್ಳೋಣ. ಇನ್ನು ಒಮೆಗಾ 3 ಫ್ಯಾಟಿ ಆಸಿಡ್ ನ ಕೆಲಸ ಏನು ಅಥವಾ ಯಾಕೆ ನಮಗ್ ಬೇಕು ಅಂದ್ರೆ, ನಮ್ಮ ಹೃದಯ ಸಂಬಂಧಿತ ಆರೋಗ್ಯವನ್ನ ಕಾಪಾಡಲಿಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು. ನಮ್ಮ ಹಾರ್ಟ್ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ನ್ಯೂಟ್ರಿಷನ್ ಇದಾಗಿದೆ. ಸ್ಟ್ರೋಕ್, ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್ ರಿಸ್ಕ್ ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವ LDL ಕೊಬ್ಬು ಅಂದ್ರೆ ಕೆಟ್ಟ ಕೊಬ್ಬನ್ನ ಕರಗಿಸಿ HDL ಕೊಬ್ಬು ಅಂದ್ರೆ ಒಳ್ಳೆ ಕೊಬ್ಬನ್ನ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ನಮ್ಮ ಬ್ರೈನ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ನಮ್ಮಲ್ಲಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಮಾನಸಿಕ ಕಾಯಿಲೆಗಳಾದ ಖಿನ್ನತೆ, ಇಂತಹ ಕಾಯಿಲೆಗಳು ನಮ್ಮಿಂದ ದೂರನೇ ಇರುತ್ತೆ. ಖಿನ್ನತೆ ಕಾಯಿಲೆ ಇರೋರು ಆದಷ್ಟು ನಿಮ್ಮ ಡಯಟ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವ ಆಹಾರಗಳನ್ನ ಆಡ್ ಮಾಡ್ಕೊಳ್ಳಿ. ಇನ್ನು ಈ ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ಸ್ಕಿನ್ ಹೆಲ್ತ್ ಮತ್ತು ನಮ್ಮ ಹೇರ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವ ಆಹಾರಗಳು ಯಾವುದು ಅಂದ್ರೆ ಅಗಸೆ ಬೀಜ, ಒಣ ಹಣ್ಣುಗಳು ಮತ್ತು ಮೀನಿನಲ್ಲಿ ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನೋಡಬಹುದು. ಹಾಗಾಗಿ ನಮ್ಮ ದೇಹದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ನ ಕೊರತೆ ಕಂಡು ಬಂದಾಗ ಡಾಕ್ಟರ್ಸ್ ಈ ಸಪ್ಲಿಮೆಂಟ್ಸ್ ನ ರೆಕಮೆಂಡ್ ಮಾಡ್ತಾರೆ. ಒಂದ್ ವೇಳೆ ನೀವು ಸೇವಿಸುವ ಆಹಾರದಲ್ಲಿ ದಿನನಿತ್ಯ ನಿಮಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗ್ತಾ ಇದೆ ಅಂದ್ರೆ ಸಪ್ಲಿಮೆಂಟ್ಸ್ ತಿನ್ಬೇಕಂತ ಇಲ್ಲ. ಹಾಗೊಮ್ಮೆ ನಿಮ್ಮ ಡಯಟ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮಿಸ್ ಆಗ್ತಾ ಇದೆ ಅಂದ್ರೆ ಮಾತ್ರ ಈ ಸಪ್ಲಿಮೆಂಟ್ಸ್ ಗಳನ್ನ ತಿನ್ನಿ. ನಾನು ಸಹ ಪರ್ಸನಲ್ ಆಗಿ ನನ್ನ ಡಯಟ್ ಅಲ್ಲಿ ಕಾಡ್ ಲಿವರ್ ಫಿಶ್ ಆಯಿಲ್ ನ ಆಡ್ ಮಾಡ್ಕೊಂಡಿದೀನಿ. ಸುಮಾರು 3 ತಿಂಗಳಿಂದ ಇದನ್ನ ತಿಂತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ಇನ್ನು ಈ ಕಾಡ್ ಲಿವರ್ ಫಿಶ್ ಆಯಿಲ್ ಅಲ್ಲಿ ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ಅಲ್ಲದೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಸಹ ಸಿಗ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸರ್ವ್ ಆಗಬೇಕು ಅಥವಾ ನಮ್ಮ ದೇಹ ಸರಿಯಾಗಿ ಕ್ಯಾಲ್ಸಿಯಂ ನ ಹೀರ್ಕೋಬೇಕಂದ್ರೆ ವಿಟಮಿನ್ ಡಿ ನ ಅಗತ್ಯ ತುಂಬಾ ಇರುತ್ತೆ. ಕೆಲವೊಮ್ಮೆ ನಮಗೆ ಬಿಸಿಲಿನಿಂದ ಸಿಗದೇ ಇರುವ ವಿಟಮಿನ್ ಡಿ ಈ ರೂಪದಲ್ಲಿ ನಾವು ತಗೋಬಹುದು. ಹಾಗೆ ಈ ವಿಟಮಿನ್ ಡಿ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ವಿಟಮಿನ್ ಎ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಈ 3 ನ್ಯೂಟ್ರಿಷನ್ಸ್ ಗಳು ಒಂದೇ ಕಾಡ್ ಲಿವರ್ ಫಿಶ್ ಆಯಿಲ್ ಅಲ್ಲಿ ಸಿಗ್ತಾ ಇರೋದ್ರಿಂದ ನಾನು ಇದನ್ನ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡಿದೀನಿ. ಈ ಕ್ಯಾಪ್ಸೂಲ್ಸ್ ನ ತಿನ್ಲೇಬೇಕಂತ ಇಲ್ಲ. ಒಂದ್ ವೇಳೆ ನೀವು ಸೇವಿಸುವ ಡಯಟ್ ಅಲ್ಲಿ ಈಗ ಆಲ್ರೆಡಿ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ವಿಟಮಿನ್ ಎ, ವಿಟಮಿನ್ ಡಿ ಎಲ್ಲ ಸಿಗ್ತಾ ಇದೆ ಅಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿ. ಹಾಗೊಮ್ಮೆ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ ಅಥವಾ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಯಾವಾಗ್ಲೂ ಹೋಗ್ತಾ ಇರ್ತೀರಾ ಅಂದ್ರೆ ಆಗ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗುತ್ತೆ. ಆ ಟೈಮ್ ಅಲ್ಲಿ ಈ ಕ್ಯಾಪ್ಸೂಲ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಕಾಡ್ ಲಿವರ್ ಆಯಿಲ್ ಮತ್ತು ಫಿಶ್ ಆಯಿಲ್ ಗೆ ಏನ್ ಡಿಫರೆನ್ಸಸ್? ಮೆಡಿಕಲ್ ಅಲ್ಲಿ ಅಥವಾ ಕೆಮಿಸ್ಟ್ ಶಾಪ್ ಅಲ್ಲಿ ಕಾಡ್ ಲಿವರ್ ಆಯಿಲ್ ಅಥವಾ ಫಿಶ್ ಆಯಿಲ್ ಅಂತ 2 ರೀತಿಯಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ನ ಸಪ್ಲಿಮೆಂಟ್ ಸಿಗ್ತಾ ಇದೆ. ಈ 2 ಕ್ಯಾಪ್ಸೂಲ್ಸ್ ಅಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಕಾಡ್ ಲಿವರ್ ಆಯಿಲ್ ಅಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಡಿ 2 ಸಿಗುತ್ತೆ, ಆದ್ರೆ ಫಿಶ್ ಆಯಿಲ್ ಅಲ್ಲಿ ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಕಾಡ್ ಲಿವರ್ ಆಯಿಲ್ ಅಂದ್ರೆ ಕಾಡ್ ಮೀನಿನ ಲಿವರ್ ಇಂದ ತಯಾರಾದ ಆಯಿಲ್ ಆಗಿದೆ. ಫಿಶ್ ಆಯಿಲ್ ಅಂದ್ರೆ ಸಮುದ್ರದ ಆಳದಲ್ಲಿ ಸಿಗುವ ಮೀನಿನಿಂದ ತಯಾರಾದ ಎಣ್ಣೆ ಆಗಿದೆ. ಫಿಶ್ ಆಯಿಲ್ ಅಲ್ಲಿ ನಿಮಗೆ ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ, ಆದ್ರೆ ಕಾಡ್ ಲಿವರ್ ಆಯಿಲ್ ಅಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸದ್ಯಕ್ಕೆ ಸೀಕೋಡ್ ಬ್ರಾಂಡಿನ ಕಾಡ್ ಲಿವರ್ ಆಯಿಲ್ ಚೆನ್ನಾಗಿದೆ, ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಈ ಕ್ಯಾಪ್ಸೂಲ್ಸ್ ನ ತಿನ್ನಬಹುದು ಅಂದ್ರೆ, ಒಬ್ಬ ನಾರ್ಮಲ್ ಮನುಷ್ಯನು ತನ್ನ ಡಯಟ್ ಅಲ್ಲಿ ಈ ಕ್ಯಾಪ್ಸೂಲ್ ನ ಆಡ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆದ್ರೂ ವಿಡಿಯೋ ಕೊನೆಯಲ್ಲಿ ಯಾರೆಲ್ಲ ತಿನ್ಬಾರ್ದು ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ಕ್ಯಾಪ್ಸೂಲ್ ನ ಯಾರೆಲ್ಲ ತಿನ್ಬಹುದು ಅಂದ್ರೆ, ಆಫೀಸಿಗೆ ಹೋಗೋರು, ಕಾಲೇಜಿಗೆ ಹೋಗೋರು ಅಥವಾ ಮನೆಯಲ್ಲೇ ಇರೋರು. ಅವರು ದಿನದಲ್ಲಿ 1 ಕ್ಯಾಪ್ಸೂಲ್ ತಿಂದ್ರೆ ಸಾಕು. 1 ಕ್ಯಾಪ್ಸೂಲ್ ಅಲ್ಲಿ 300 mg ನಷ್ಟು ಫ್ಯಾಟಿ
ಆಸಿಡ್ಸ್ ಇರುತ್ತೆ. ಇನ್ನು ಜಿಮ್ಮಿಗೆ ಹೋಗೋರು ಅಥವಾ ಹೆವಿ ವರ್ಕೌಟ್ ಮಾಡೋರು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರೋರು ಅಥವಾ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋರು ದಿನದಲ್ಲಿ 2 ಕ್ಯಾಪ್ಸೂಲ್ಸ್ ತಿಂದ್ರೆ ಸಾಕು. ಯಾಕಂದ್ರೆ ಅವರ ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಆ ಕ್ಯಾಪ್ಸೂಲ್ಸ್ ಬೇಗ ಡೈಜೆಸ್ಟ್ ಆಗುತ್ತೆ. ನಾನ್ ಪರ್ಸನಲಿ ಈ ಕ್ಯಾಪ್ಸೂಲ್ ನ ಮಧ್ಯಾಹ್ನ ಊಟ ಆದ್ಮೇಲೆ ತಿಂತೀನಿ. ಯಾಕಂದ್ರೆ ಊಟ ಆದ ನಂತರದಿಂದ ರಾತ್ರಿ ಊಟ ತನಕ ತುಂಬಾ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ಕ್ಯಾಪ್ಸೂಲ್ ಸರಿಯಾಗಿ ಡೈಜೆಸ್ಟ್ ಆಗ್ಲಿ ಅಂತ. ನೀವು ಬೇಕಾದ್ರೆ ರಾತ್ರಿ ಊಟ ಆದ ನಂತರನು ತಿನ್ಬಹುದು. ಬಟ್ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ಲಂಚ್ ಆದ್ಮೇಲೆ ಅಂತಾನೆ ಹೇಳ್ಬಹುದು. ಇನ್ನು ಯಾರು ಈ ಕ್ಯಾಪ್ಸೂಲ್ಸ್ ಗಳನ್ನ ತಿನ್ಬಾರ್ದು ಅಂದ್ರೆ ಪ್ರೆಗ್ನೆಂಟ್ ವುಮನ್ ಅಥವಾ ಗರ್ಭಿಣಿ ಮಹಿಳೆಯರು ದಯವಿಟ್ಟು ಈ ಕ್ಯಾಪ್ಸೂಲ್ಸ್ ಗಳನ್ನ ತಿನ್ಬೇಡಿ. ಹಾಗೆ ಯಾರಿಗೆ ತುಂಬಾ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಪ್ರಾಬ್ಲಮ್ ಇದೆಯೋ ಅವರು ಸಹ ಈ ಕ್ಯಾಪ್ಸೂಲ್ಸ್ ನ ತಿನ್ಬೇಡಿ. ಕೆಲವೊಮ್ಮೆ ಹುಡುಗಿಯರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇರಬಹುದು. ಅಂತವರು ಈ ಕ್ಯಾಪ್ಸೂಲ್ಸ್ ನ ತಿನ್ನೋದ್ ಬೇಡ. ಹಾಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಗಾಯ ಆದ್ರೂ ರಕ್ತಸ್ರಾವ ಹೆಚ್ಚಾಗ್ತಾ ಇರುತ್ತೆ. ಅಂತವರು ಸಹ ಈ ಕ್ಯಾಪ್ಸೂಲ್ಸ್ ನ ತಿನ್ನೋದ್ ಬೇಡ. ಯಾಕಂದ್ರೆ ಯಾರಲ್ಲಿ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಇರುತ್ತೋ ಅದರರ್ಥ ಅವರ ರಕ್ತ ಈಗಾಗ್ಲೇ ತುಂಬಾ ತೆಳು ಇರುತ್ತೆ. ಇನ್ನು ಈ ಕ್ಯಾಪ್ಸೂಲ್ಸ್ ತಿಂದ್ರೆ ಮತ್ತಷ್ಟು ತೆಳು ಆಗುತ್ತೆ. ಇದರಿಂದ ಬ್ಲೀಡಿಂಗ್ ಹೆಚ್ಚಾಗುತ್ತೆ, ಬೇಗ ರಕ್ತ ಹೆಪ್ಪುಗಟ್ಟೋದಿಲ್ಲ. ಹಾಗಾಗಿ ಗರ್ಭಿಣಿ ಮಹಿಳೆಯರು ಮತ್ತು ಯಾರಲ್ಲಿ ರಕ್ತಸ್ರಾವಿಕೆ ಹೆಚ್ಚಿದೆಯೋ ಅವರು ಈ ಕ್ಯಾಪ್ಸೂಲ್ಸ್ ನ ತಿನ್ನೋದ್ ಬೇಡ. ಇನ್ನು ಕೆಲವರಿಗೆ ಅಲರ್ಜಿಕ್ ಪ್ರಾಬ್ಲಮ್ ಇರುತ್ತೆ, ಅವರು ಸಹ ಈ ಕ್ಯಾಪ್ಸೂಲ್ಸ್ ನ ತಿನ್ನೋದ್ ಬೇಡ. ಯಾವುದಕ್ಕೂ ಈ ಕ್ಯಾಪ್ಸೂಲ್ಸ್ ನ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ಸ್ ಜೊತೆ ಮಾತಾಡಿ. ಇನ್ನು ಕೆಲವೊಮ್ಮೆ ಈ ಕ್ಯಾಪ್ಸೂಲ್ಸ್ ತಿಂದ ನಂತರ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೋಬಹುದು. ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳಿಕ್ಕೆ ಕಾರಣನೇ ಇದರ ಹೆವಿ ಡೋಸೇಜ್ ಅಂತ ಹೇಳ್ಬಹುದು. ದಿನಕ್ಕೆ ಒಬ್ಬ ನಾರ್ಮಲ್ ಮನುಷ್ಯ ಏನು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ 1 ಕ್ಯಾಪ್ಸೂಲ್ ತಿನ್ನಬಹುದು. ಅವನು ವರ್ಕೌಟ್ ಮಾಡ್ತಾನೆ ಅಥವಾ ಎಕ್ಸರ್ಸೈಸ್ ಮಾಡ್ತಾನೆ, ಫಿಸಿಕಲ್ ಆಕ್ಟಿವಿಟಿ ಹೆಚ್ಚಿದೆ ಅಂದ್ರೆ 2 ಅಥವಾ 3 ಸಹ ತಿನ್ನಬಹುದು. ಇದು ಅವರವರ ಫಿಸಿಕಲ್ ಆಕ್ಟಿವಿಟಿಯ ಗೋಲ್ ಮೇಲೆ ಡಿಸೈಡ್ ಆಗುತ್ತೆ. ಒಂದು ವೇಳೆ ಇದರ ಡೋಸೇಜ್ ನೀವೇನಾದ್ರೂ ಜಾಸ್ತಿ ತಿಂದ್ರೆ ಆಗೋ ಸೈಡ್ ಎಫೆಕ್ಟ್ಸ್ ಗಳು ಯಾವುದು ಅಂದ್ರೆ ಹುಳಿತೇಗು, ವಾಂತಿ, ವಾಕರಿಕೆ, ಬೇದಿ ಮತ್ತು ಹೊಟ್ಟೆ ನೋವು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೇಹದ ತೂಕದಲ್ಲಿ ಏರಿಳಿತ ಕಾಣಿಸ್ಕೋಬಹುದು. ಇದಿಷ್ಟು ಇದರ ಡೋಸೇಜ್ ಹೆಚ್ಚಾದಾಗ ಕಾಣಿಸ್ಕೊಳ್ಳುವ ಸೈಡ್ ಎಫೆಕ್ಟ್ಸ್ ಗಳು. ಇನ್ನೊಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ, ಇದನ್ನ ನೀವು ಮುನ್ನೆಚ್ಚರಿಕೆ ಅಂತಾನೂ ಅನ್ಕೋಬಹುದು. ಖಾಲಿ ಹೊಟ್ಟೆಯಲ್ಲಿ ಈ ಕ್ಯಾಪ್ಸೂಲ್ಸ್ ನ ತಿನ್ನಕ್ ಹೋಗ್ಬೇಡಿ. ಹಾಗೆ ತಿಂದ ತಕ್ಷಣ ಮಲಗಬೇಡಿ. ಅದಕ್ಕೆ ಹೇಳಿದ್ದು ಮಧ್ಯಾಹ್ನ ಊಟ ಆದ ನಂತರ ಈ ಕ್ಯಾಪ್ಸೂಲ್ ತಿಂದ್ರೆ ಬೆಟರ್ ಅಂತ. ಇದಿಷ್ಟು ಕಾಡ್ ಲಿವರ್ ಆಯಿಲ್ ಅಥವಾ ಫಿಶ್ ಆಯಿಲ್ ಬಗ್ಗೆ. ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕಿತ್ತು, ಮಾಂಸಾಹಾರಿಗಳಿಗೆ ಈ ಫಿಶ್ ಆಯಿಲ್ ಅಥವಾ ಕಾಡ್ ಲಿವರ್ ಆಯಿಲ್ ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಕೆಲವರು ಸಸ್ಯಾಹಾರಿಗಳಿರ್ತಾರೆ, ಅವರಿಗೂ ಸಹ ಈ ರೀತಿಯ ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಇರುತ್ತೆ. ಅವರು ಫ್ಲಾಕ್ಸ್ ಸೀಡ್ಸ್ ನ ಸಪ್ಲಿಮೆಂಟ್ಸ್ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಅಂದ್ರೆ ಅಗಸೆ ಬೀಜದ ಕ್ಯಾಪ್ಸೂಲ್ಸ್ ಸಹ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಅದರಲ್ಲೂ ಸಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಆದ್ರೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಇರೋದಿಲ್ಲ. ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ನ ಸಪ್ಲಿಮೆಂಟ್ ನ ನೀವು ತಗೋಬಹುದು. ಇದಿಷ್ಟು ಕಾಡ್ ಲಿವರ್ ಆಯಿಲ್ ಅಥವಾ ಫಿಶ್ ಆಯಿಲ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.